ನನ್ ಜೀವನ ಬರೀ ತಿಕ್ಕೋದು ತೊಳೆದ್ರಾಗೆ ಫುಲ್ ಮುಗ್ದೆ ಹೋಗಂಗ್ ಕಾಣ್ತದ. ಯಾಕೆ ಹಿಂಗ ಅಂತ ಇದೀನಿ ಅನ್ನೋದು ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ನಮ್ ಸಿಂಬಾಗ ಪುಡ್ ತರುವಾಗ, ಅಲ್ಲಿಂದ ಬರುವಾಗ ನಂಗೂ ಪುಡ್ ತಂದೆ ಅಂದ್ರೆ ಊಟ ರೀ. ನಮಸ್ಕಾರ ಕ್ರೇಜಿ ಪೀಪಲ್. ಪಟ ಅಂತ ಫ್ರೆಶಪ್ ಆಗಿ ಸೀದಾ ರೈಸ್ ಹಾಕೊಂಡು ಸಪಾಸಟ್ ಮಾಡಿ ನೋಡಿದ್ರೆ ನಮ್ ಮನಿ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತ ಹಂಗೆ ಆಗ್ತದ್ರೀಪ. ಅದ್ರ ಕಾಲಾಗಂತೂ ಸಾಕಾಗಿದೆ ಅನ್ಕೊಂಡು ಗಸ್ ಗಸ್ ಅಂತ ಸಾಮಾನ್ ತಿಕ್ ತೊಳೆದು ಶವ್ ಅನ್ನಂಗ ಕಸ ಕುಡಿಸ್ದೆ. ಅದೇ ಜೋಸ್ದಾಗ ಮನಿನೂ ತೊಳೆದೆ ರೀಪ. ನಾನ್ ಜೀವನ ಫುಲ್ ಮನಿ ಸ್ವಚ್ಛ ಮಾಡೋದ್ರಾಗೆ ಮುಗಿತದೇನು ಮತ್ತ. ಇದ್ರ ಸಲುವಾಗಿರೆ ಆದಷ್ಟು ಬೇಗ ಮದ್ವೆ ಆಗ್ಬೇಕ್ರೀಪ. ಸಾಕಾಗಿದೆ ನಂಗಂತೂ. ಹಂಗ ಅನ್ಕೊಂಡೆ ನಾನು ಮಸ್ತ್ ಸ್ನಾನ ಮಾಡ್ಬಿಟ್ಟೆ ಬಾಳ ದಿನದ ನಂತರ. ಹೊರಗ್ ಬಂದ್ ನೋಡಿದ್ರೆ ಮಳೆರೇಯ ರೊಚ್ಚಿಗೆ ಎದ್ದು ಬಿಟ್ಟನ. A few moments later. ಅರೆ ಇದೇನು ಹುಡುಗಿರ್ ಮೂಡ್ ಕೂಡ ಇಷ್ಟು ಬೇಗ ಚೇಂಜ್ ಆಗಲ್ಲ ರೀ. ಅಷ್ಟೇ ಬೇಗ ವೆದರ್ ಚೇಂಜ್ ಆಗ್ತಿದೆ. ಏನಾರ ಇರ್ಲಿ ಬಿಡ್ರಿ, ನಮ್ಮ ಸೇಫ್ಟಿ ನಮ್ ಕೈಯಲ್ಲಿ ಅನ್ಕೊಂಡು ಸ್ವೆಟರ್ ಹಾಕೊಂಡು ಹೊರಗ್ ಹೊಂಟ್ರಿನಿ. ಹಂಗೆ ಕಾಮನ್ ಬಿಲ್ಲು ಬಾಣ ನೋಡ್ತಾ ಮಾರಿ ಜೋತ್ ಬಿಟ್ಕೊಂಡು ನಮ್ಮ ಕ್ರಶ್ ಬಗ್ಗೆ ಎತ್ತಾಕೊಂಡು ಸೀದಾ ನಾವು ಬಂದಿದ್ದೆ ಐ ಸನ್ನಿಧಾನಕ್ಕ. ಒಳಗ್ ದರ್ಶನ ಮಾಡಾಕ ಕಿತ್ ಬೀಳಂಗ ಜನರ ಲೈನ್ ಹತ್ತಿದೆ. ನಾವು ಅವ್ರ ಜೊತೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗ್ ಬಂದ್ರೆ ನಮ್ಮ ಗೋಡ ಫ್ಯಾಮಿಲಿ ಹುಲಿಗಳು ಸಿಕ್ರು. ಅವರಿಗೆಲ್ಲ ಮಾತಾಡ್ಸಿ ಸೂರ್ಯಮಾಮ ಬಾಯ್ ಹೇಳಿ ಮರ್ದಿನ ನೈಟ ನಮ್ಮ ಸುದ್ದಿ ಬಂದಾನ. ಅವನ ಜೊತೆ ಹೊರಗ್ ಬಂದು ಸ್ವಲ್ಪ ಸಸ್ತಾನಶ ಮಾಡಿ ಮನಿಗೆ ಬಂದು ಚಿಕನ್ ಮಾಡ್ಬೇಕು ಅಂದ್ರೆ ನಮ್ಮ ಚೋಟ ಟೈಗರ್ ಹೆಗಲೇರಿ ಕುಂತಾನ ನಂಗೂ ಬೇಕು ಅಂತ. ಬಂದ್ರು ನೋಡ್ರಿ ಮಹಾಪ್ರಭುಗಳು. ಅಲ್ಲ ಕಷ್ಟಪಟ್ಟು ಬೆವ್ರ ಸುರ್ಸಿ ಅದ್ರೊಳಗ ಹಾಕಿ ಚಿಕನ್ ಮಾಡೀನಿ. ಊಟ ಮಾಡಮ್ ಬಾ ಅಂದ್ರೆ ನಮ್ ಶ್ಯಾಮ್ ಸುಂದ್ರ ಬಾಬು ಸೋನ ನಡ್ಸನ. ನಮ್ಮಂತ ಸಿಂಗಲ್ಸ್ ಗಳು ಹೊಟ್ಟೆ ಉರ್ಸ್ತಾರ ನೋಡ್ರಿ ಊರಂತೂ. ಆಮೇಲೆ ಅದನ್ನೇ ಶಿಸ್ತು ಹಾಕೊಂಡು ಮಸ್ತ್ ಸಪಸಟ್ ಮಾಡಿದ್ವಿ. ತಿಂದಿದ್ದು ಕರಗಿಸ್ಲಾಕ ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ವಿ. ನಾವು ಹಂಗೆ ಅದನ್ನೇ ಮಾಡ್ಕೋತ ಕುಂದಿರ್ತೀವಿ. ನೀವು ಇವತ್ತಿನ ಥಾಟ್ ಕೇಳ್ರಿ. ಉದುರುವ ಎಲೆ, ಅರಳಿದ ಹೂವು, ಉರಿಯುವ ದೀಪ ಇವೆಲ್ಲವೂ ಹೇಳುವುದೊಂದೇ, ಯಾವುದು ಶಾಶ್ವತವಲ್ಲ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟಾದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ